ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಫಸ್ಟ್ ಈ ಟ್ರೈನ್ ಬಗ್ಗೆ ಹೇಳ್ಬಿಡ್ತೀನಿ. ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕಂತಂದ್ರೆ ಈ ಥರ ಹೈ ಸ್ಪೀಡ್ ಟ್ರೈನ್ ಇರ್ತಾವೆ. ಸೊ ಈ ಥರ ಹೈ ಸ್ಪೀಡ್ ಟ್ರೈನ್ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಕಂಟ್ರೀಸ್ಗೆಲ್ಲ ಹೋಗ್ಬೋದು. ಅಂದರೆ ಸ್ಪೀಡಾಗಿ ಹೋಗ್ತಾವೆ, ನಿಮ್ಮದು ಡೆಸ್ಟಿನೇಷನ್ನ ಆದಷ್ಟು ಟೈಮ್ ಒಳಗೆ ರೀಚ್ ಮಾಡ್ತಾವೆ. ಸೊ ನಾವು ನಮ್ಮ ಲಿಸ್ಟಲ್ಲಿರೋ 4ನೇ ಕಂಟ್ರಿಗೆ ಹೋಗ್ತಾ ಇದ್ದೀವಿ. ಸೊ ನಾವು ಹೋಗೋಕೆ ಸೆಲೆಕ್ಟ್ ಮಾಡಿರೋ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂತಂದರೆ ಟ್ರೈನು. ಸೊ ಯುರೋಪಲ್ಲಿ ನೀವೆಲ್ಲೇ ಟ್ರಾವೆಲ್ ಮಾಡಬೇಕಂತಂದ್ರು ಒಳ್ಳೆ ಫೆಸಿಲಿಟೀಸ್ ಕೊಟ್ಟಾರ. ಅದಕ್ಕಾಗಿ ರೈಲ್ ಪಾಸ್ ಅಂತ ಇರುತ್ತೆ. ಸೊ ಆ ಪಾಸ್ನ ಯೂಸ್ ಮಾಡಿಕೊಂಡು ನಾವು 4 ದಿನ ಟ್ರಿಪ್ನ ಅರೇಂಜ್ ಮಾಡ್ಕೊಂಡಿದ್ವಿ. 1 ತಿಂಗಳು ವ್ಯಾಲಿಡಿಟಿ ಇರುತ್ತೆ. ಆ ಟ್ರೈನ್ ಒಳಗೆ ನೀವು ಯುರೋಪ್ ಒಳಗೆ ಎಲ್ಲಿ ಬೇಕಾದಲ್ಲಿ ಯಾವ ಕಂಟ್ರಿ ಬೇಕಾದರೂ ನೀವು ಟ್ರಾವೆಲ್ ಮಾಡ್ಬೋದು. ಇನ್ನೊಂದು ಟ್ರೈನ್ ಒಳಗೆ ಟ್ರಾವೆಲ್ ಮಾಡೋ ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ ಆಲ್ಪ್ಸ್ ಮೌಂಟೇನ್ ವ್ಯೂಸ್ ಅಂದರೂ ಭಾಳ ಮಸ್ತ್ ಕಾಣ್ತಾವೆ. ಸೊ ಸಿಕ್ಕಾಪಟ್ಟೆ ಟನಲ್ಸ್ ಬರ್ತಾವೆ, ವ್ಯೂ ಮಾತ್ರ ಭಾಳ ಚಲೋ ಇರ್ತೈತಿ. ಸೊ ಅದ್ರ ಜೊತೆಗೆ ನಿಮ್ಗೆ ಸ್ನೋ ಮೌಂಟೇನ್ಸ್ನೂ ಕಾಣ್ತಾವೆ, ಅದನ್ನು ನೋಡ್ಕೊಂಡು ನೀವು ಎಂಜಾಯ್ ಮಾಡಿಕೊಂಡು ಟ್ರಾವೆಲ್ ಮಾಡ್ಬೋದು. ಸೊ ಲಾಂಗ್ ಡಿಸ್ಟೆನ್ಸ್ ಜರ್ನಿ ಅಂದ್ರೆ ಅಟ್ಲೀಸ್ಟ್ 10 ಅವರ್ಸರು ಇರುತ್ತೆ. ಹಂಗಾಗಿ ಸೊ ಬೋರ್ ಆಗುತ್ತೆ. ಬೋರ್ ಆಗದೆ ಇರೋದಕ್ಕೆ ನೀವು ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ಗೋಸ್ಕರ ಮಕ್ಕಳನ್ನ ಏನಾರು ಕರ್ಕೊಂಡು ಹೊಂಟಿದ್ರಿ ಅಂತಂದ್ರೆ ಅವ್ರಿಗೋಸ್ಕರ ಕಲರ್ಸ್ ಮಾಡೋದು, ಈ ಥರ ಸ್ಟಿಕ್ಕರ್ಸ್ ಅರೇಂಜ್ ಮಾಡೋದು, ಪಝಲ್ಲು, ಕಾರ್ಡ್ಸು ಏನು ಬೇಕಾದರೂ ತೊಗೊಂಡು ಹೋಗ್ಬೋದು. ಯಾಕಂದರೆ 10 ಅವರ್ಸ್ ಲಾಂಗ್ ಜರ್ನಿ ಇರೋದ್ರಿಂದ ಅವ್ರನ್ನ ಎಂಗೇಜ್ ಆಗಿ ಇಡಬೇಕು. ನಿಮಗೂ ಸ್ವಲ್ಪ ಬೋರ್ ಆದ್ರೆ ನೀವು ಆಟ ಆಡ್ಬೋದು. ಸೊ ಈ ಥರ ನೀವು ಒಂದು ಟಿಪ್ನ ಯೂಸ್ ಮಾಡಿಕೊಂಡು ಟ್ರಾವೆಲ್ ಮಾಡಿದ್ರೆ ಭಾಳ ಚಲೋ ಇರುತ್ತೆ. ಸೊ ಹೈ ಸ್ಪೀಡ್ ಟ್ರೈನ್ ಒಳಗೆ ನಿಮ್ಗೆ ಟೀ, ಕಾಫಿ, ಸ್ನ್ಯಾಕ್ಸ್ ಫೆಸಿಲಿಟಿನೂ ಇರ್ತಾವೆ. ಸೊ ಏನಾದರೂ ಬೇಕಂತ ತೊಗೋಬೋದು. ಇಲ್ಲ ಅಂತಂದರೆ ಮಿನಿ ಬಾರ್ಸ್ ಇರ್ತಾವೆ, ಅಲ್ಲೇ ಹೋಗಿ ಪರ್ಚೇಸ್ ಮಾಡಿ ಅಲ್ಲೇ ಕೂತ್. ವೆಲ್ಕಮ್ ಟು ದ ಸಿಟಿ ಆಫ್ ಆರ್ಕಿಟೆಕ್ಚರ್, ಫ್ಯಾಷನ್, ಓಪರಾ, ಕಲ್ಚರ್, ಆರ್ಟ್, ಫಿಲಮ್, ಡಿಶಸ್. ಅದೇ ಇಟಲಿ. ಸೊ ರೋಮ್ ಸಿಟಿ ತಿರ್ಗಾಡಕ್ಕೆ ಪಾಸ್ ತೊಗೊಂಡ್ವಿ, ಬಸ್ನಾಗ ಹೊಂಟೇವಿ. ಇಲ್ಲಿ ನೋಡ್ರಿ ರೋಡ್ ಸೈಡ್ ಹೆಂಗೆ ಆರೆಂಜ್ ಗಿಡಗಳು ಹಚ್ಚಾರ. ಇದೊಂಥರ ಅಟ್ರಾಕ್ಷನ್ ಇಲ್ಲೇ ರೋಮ್ ಒಳಗೆ. ಓಕೆ, ನಾವು ಫಸ್ಟ್ ಬಂದಿರೋ ಪ್ಲೇಸ್ ಇದು ನೋಡ್ರಿ. ಇದ್ರ ಹೆಸರು ಪ್ಯಾಂಥಿಯಾನ್ ಅಂತ ಹೇಳಿ. ಹೆಸರಿಗೆ ತಕ್ಕಂತನೇ ಇದಕ್ಕೆ ದೇವಸ್ಥಾನ ಅಂತಾರೆ. ಯಾಕಂದ್ರೆ ಇದು ಚರ್ಚ್ ಕೂಡ ಹೌದು. ಆದರೆ ಇವರು ಭಾಳ ದೇವರುಗಳ ಸ್ಥಳ ಅಂಥೇಳಿ ಇದನ್ನು ಅಂದ್ಕೊಂಡು ಇದನ್ನು ದೇವಸ್ಥಾನ ಅಂತೇಳಿ ಕರೀತಾರೆ. ಇದು ಭಾಳ ಹಳೆ ಕಟ್ಟಡ, 2000 ವರ್ಷಗಳ ಹಳೆ ಕಟ್ಟಡ ಐತ್ರಿ ಇದು ಭಾಳಷ್ಟು ರೀಸನಿಗೆ ಫೇಮಸ್ ಐತಿ. ಯಾಕಂತಂದ್ರೆ ಇದು ಫುಲ್ ಒಂದು ಸಿಂಗಲ್ ಕಲ್ಲೊಳಗೆ ನಿಂತೈತಿದೆ. ಮತ್ತು ಇದರ ಮೇಲೆ ಒಂದು ಗುಮ್ಮಟ ಐತ್ರಿ, ಅದು ವರ್ಲ್ಡ್ ಒಳಗೆ ದೊಡ್ಡ ಗುಮ್ಮಟ ಅಂಥೇಳಿ. ಅದಕ್ಕೆ ಇದನ್ನು ಭಾಳ ಕೇರ್ಫುಲ್ಲಾಗಿ ಕಾಪಾಡ್ಕೊಂಬಂದಾರೆ. ಯಾಕಂದರೆ ಎಷ್ಟೋ ವಾರ್ಸ್ ಆದವು, ಎಷ್ಟೋ ನ್ಯಾಚುರಲ್ ಕೆಲಾಮಿಟೀಸ್ ಆಗಿರ್ತಾವೆ. ಅಂದರೂ ಇದಕ್ಕೆ ಏನೂ ಆಗ್ಲಾರ್ದಂಗೆ ನೋಡ್ಕೊಂಬಂದಾರ. ಮತ್ತು ಇದ್ರ ಮೇಲ್ಗಡೆ ಒಂದು ಹೋಲ್ ಐತಲ್ಲ, ಅದು ಯಾವಾಗಲೂ ಓಪನ್ ಇರುತ್ತೆ, ಅದನ್ನೇನು ಕ್ಲೋಸ್ ಮಾಡಿಲ್ಲ ಅವರು. ಅದ್ರ ಮೇಲ್ಗಡೆಯಿಂದ ಸನ್ ರೇಸ್ ಸೀದಾ ಒಳಗೆ ಪ್ಯಾಂಥಿಯಾನ್ ಒಳಗನ ಸನ್ರೈಸ್ ಡೈರೆಕ್ಟಾಗಿ ಬರ್ತಾವೆ. ಅದ ನ್ಯಾಚುರಲ್ ಲೈಟಾಗಿ ಸಿಗ್ತೈತಿ ಇದ್ರೊಳಗೆ. ಮತ್ತು ಮಳೆ ಬಂತಂದ್ರೆ ಏನು ಮಾಡ್ತಾರಂತ ನೀವು ಕೇಳ್ತೀರಿ. ಮಳಿನೂ ಬರುತ್ತೆ, ಮಳೆ ನೀರನ್ನೂ ಒಳಗೆ ಬರ್ತಾವೆ. ಅದನ್ನು ಅವರ ಮೊದಲಿನ ಇಂಜಿನಿಯರ್ಸ್ ಎಷ್ಟು ಶಾಣೆ ಇದ್ರಂತಂದ್ರೆ ಅವಾಗಲೇ ಅದಕ್ಕೆ ಡ್ರೈನೇಜ್ ಸಿಸ್ಟಮ್ ಮಾಡ್ಯಾರ. ಕೆಳಗಡೆ ಒಂಥರ ಸಣ್ಣ ಹೋಲ್ಸ್ ಮಾಡ್ಯಾರ. ಮಾಡಿ ಅದನ್ನು ಸೆಂಟರ್ ಏನೈತಲ್ಲ ಅದನ್ನು ಸ್ವಲ್ಪ ಸ್ಲೋಪ್ ಮಾಡ್ಯಾರ. ಮಾಡಿ ಅದ್ರೊಳಗನ ನೀರು ಡ್ರೈನೇಜ್ ಆಗಿ ಹೋಗ್ಬಿಡ್ತಾವೆ. ಸೊ ಭಾಳ ಮಸ್ತ್ ಐತಿ ಚರ್ಚ್ ನೋಡ್ಬೇಕಂತಂದ್ರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತಂದ್ರೆ 21 ಏಪ್ರಿಲಿಗೆ ಮಧ್ಯಾಹ್ನದ ಹೊತ್ತು ಸನ್ ರೇಸ್ ಏನೈತಲ್ಲ ಸೀದಾ ಮೇನ್ ಡೋರ್ಗೆ ಬಂದು ಬೀಳುತ್ತಂತ. ಸೊ ಅದು ಒಂದು ಏನು ವಿಶೇಷತೆ ಅಂದರೆ 21 ಏಪ್ರಿಲೇ ರೋಮ್ ಹುಟ್ಟಿದ ದಿವಸ. ಸೊ ಅದರ ಬರ್ತ್ಡೇಗೆ ದೇವರೇ ಬಂದು ಆಶೀರ್ವಾದ ಮಾಡಕತ್ತಾರ ಅಂತ ಹೇಳ್ಕೊತಾರಂತ ಇವರು. ಸೊ ಭಾರಿ ಮಸ್ತ್ ಐತಿ ಇದ್ರ ಹಿಸ್ಟ್ರಿ. ಹಾಗೆ ನಾವು ಅಲ್ಲಿಂದನೇ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಸ್ಪಾಟಿಗೆ ಹೊಂಟಿದ್ವಿ. ಹೋಗುವಾಗ ನೋಡ್ತೀವಿ ದಾರಿ ಫುಲ್ ಅದನ್ನ ರೆಸ್ಟೋರೆಂಟ್ ಅಂದರೆ ರೆಸ್ಟೋರೆಂಟ್ ಹೊರಗಡೆ ಫುಲ್ ಎಲ್ಲ ಒಂದು ಲೈನ್ ಎಲ್ಲ ರೆಸ್ಟೋರೆಂಟ್ಸ್ಗಳಿದಾವೆ. ಹೊರಗಡೆ ಈ ಥರ ಕುತ್ಕೊಂಡು ಫುಡ್ ಎಂಜಾಯ್ ಮಾಡಿಕೊಂಡು ಕುತ್ಕೊಂಡಿದ್ರು ಎಲ್ಲರೂ.
ಸೊ ನೆಕ್ಸ್ಟ್ ನಾವು ಬಂದೇವೆ ನೋಡ್ರಿ, ಇದು ಟ್ರಿವಿ ಫೌಂಟೇನ್. ಇದು ಫೇಮಸ್ ಫೌಂಟೇನ್. ಇದು ಯಾಕೆ ಫೇಮಸ್ ಅಪ್ಪ ಅಂದ್ರೆ ನಾ ಹೇಳ್ತೀನಿ ನೋಡ್ರಿ. ಅಲ್ಲಿ ನಡಕ್ಕೊಂದು ಕಾಣಿಸುತ್ತೆ ನೋಡ್ರಿ ಮೂರ್ತಿ, ಅವರೇ ಸಮುದ್ರ ದೇವರು ಅಂತ ಹೇಳಿ ಇವರು ನಂಬ್ಯಾರ. ಯಾಕಪ್ಪ ಅಂತಂದ್ರೆ ಮೊದಲು ರೋಮ್ ಒಳಗೆ ಭಾಳ ನೀರಿಂದ ಅಭಾವ ಇತ್ತಂತ, ಜನರು ಭಾಳ ನೀರು ಇಲ್ದಂಗೆ ಸಾಯಕತ್ತಿದ್ರು. ಅವಾಗ ರಾಜ ಏನು ಮಾಡಿದ್ರು, ನೀರು ಹುಡ್ಕೊಂಡು ಹೋದ್ರಂತ. ಅವರಿಗೆ ಫಸ್ಟ್ ಸಿಕ್ಕಿದ್ದ ಸೋರ್ಸ್ ಆಫ್ ವಾಟರ್ ಇಲ್ಲೇ. ಅವಾಗಿಂದನೂ ಇಲ್ಲಿ ನೀರಿಗೆ ಬರಗಾಲ ಎಲ್ಲ ಕಡೆ ಕುಡಿಯೋ ನೀರು ಫೆಸಿಲಿಟಿ ಐತಿ ಇಟ್ಲಿ ಒಳಗೆ. ಇಲ್ಲಿ ಯಾಕೆ ಇಷ್ಟು ಜನ ಅದಾರ, ಏನು ಇಲ್ದ್ರ ವಿಶೇಷತೆ, ಮತ್ತು ಯಾಕಷ್ಟು ಕಾಯಿನ್ಸ್ ಬಿದ್ದಾವ ನೀರೊಳಗೆ, ಏನಾದರೂ ವಿಶೇಷತೆ ಐತೆ ಅಂದ್ರೆ ಹೇಳ್ತೀನಿ ಕೇಳ್ರಿ. ವಿಶೇಷತೆ ಐತಿ. ಇಲ್ಲಿ ಕಾಯಿನ್ ಹೋಗಿದ್ರೆ ಏನಾಗುತ್ತೆ ಅಂತಲೂ ಹೇಳ್ತೀನಿ. ಇಲ್ಲಿಗೆ ನಮ್ಮ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿಜಿ ಅವರು ಬಂದಿದ್ದರು. ಮತ್ತು ಅವ್ರು ಕಾಯಿನ್ ಹಾಕಿದ್ರು. ಅವ್ರು ಕಾಯಿನ್ ಹಾಕಿದ್ದಕ್ಕೆ 3rd ಟೈಮ್ ಪ್ರೈಮ್ ಮಿನಿಸ್ಟರ್ ಆದ್ರೆ. ಇಲ್ಲ ಸುಮ್ಮ ಜೋಕ್ ಮಾಡತ್ತೀನಿ, ಹೇಳಿದೆ ಯಾರು ಡಿಸರ್ವ್ ಪರ್ಸನ್ ಇರ್ತಾರೆ ಅವರೇ ಆಗ್ಯಾರ. ಇದು ಕಾಯಿನ್ ಯಾಕೆ ಹಾಕ್ತಾರಪ್ಪ ಇಲ್ಲಿ ಅಂತಂದ್ರೆ, ಮತ್ತು G20 ಅದರ್ ಲೀಡರ್ಸ್ನೂ ಬಂದಿದ್ರು, ಅವರು ಕಾಯಿನ್ ಹಾಕಿದ್ರು. ಮತ್ತು ಇಲ್ಲಿ ಕಾಯಿನ್ಸ್ ಯಾಕೆ ಹಾಕ್ತಾರಪ್ಪ ಅಂದ್ರೆ, ಒಂದು ಕಾಯಿನ್ ನೀವೇನಾದರೂ ಹಾಕಿದ್ರೆ ನೀವು ಇನ್ನೊಂದ್ಸತಿ ರೋಮಿಗೆ ಬರ್ತೀರಿ ಅಂತೇಳಿ. 2 ಕಾಯಿನ್ ನೀವೇನಾರು ಹಾಕಿದ್ರಿ ಅಂದ್ರೆ ನೀವು ಇನ್ನೊಂದ್ಸತಿ ರೋಮಿಗೆ ಬರ್ತೀರಿ ಮತ್ತು ನಿಮ್ಮ ಪ್ರೀತಿಯೊಳಗೆ ಬೀಳ್ತೀರಿ. 3 ಕಾಯಿನ್ ಏನಾರು ಹಾಕಿದ್ರೆ ನೀವು ಇನ್ನೊಂದ್ಸತಿ ರೋಮಿಗೆ ಬರ್ತೀರಿ, ಪ್ರೀತಿಯೊಳಗೆ ಬಿದ್ದವ್ರ ಜೊತೆ ನೀವು ಮದುವೆ ಆಗ್ತೀರಿ ಅಂತೇಳಿ ಇವ್ರು ಅಂದ್ಕೊಂಡಾರ. ಸೊ ನಾನು ಒಂದು ಸಲ ಕಾಯಿನ್ ಹಾಕ್ತೀನಿ ಇಲ್ಲಿ, ನೋಡೋಣ. ನಾನು ಹಾಕಿನಿ ಕಾಯಿನ್, ಇನ್ನೊಂದ್ಸತಿ ಬರ್ತೀನ ಇಲ್ಲ ಅಂತ ಚೆಕ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಬರೋದು, ಇಷ್ಟು ರೊಕ್ಕನ ಏನು ಮಾಡ್ತಾರೆ ಅಂತ ಹೇಳಿ. ಇಷ್ಟು ರೊಕ್ಕನ ಇವರು ಚಾರಿಟಿಗೆ ಯೂಸ್ ಮಾಡ್ಕೊತಾರೆ. ಸೊ ಯಾರ್ಯಾರು ನೀಡಿ ಪರ್ಸನ್ ಅದಾರ ಅಲ್ಲೆಲ್ಲ ಈ ದುಡ್ಡನ್ನ ಯೂಸ್ ಮಾಡ್ಕೊತಾರೆ. ಸೊ ನಾವೇನಾದರೂ ರೊಕ್ಕ ತೊಗೊಂಡ್ರೆ ಏನಾಗಲ್ಲ ಅನ್ಕೋಬೇಡ್ರಿ. ಅಲ್ಲಿ ಎಲ್ಲ ಕಡೆನೂ ಸೆಕ್ಯೂರಿಟಿ ಇರುತ್ತೆ, ಪೊಲೀಸ್ರು ಇರ್ತಾರೆ. ಸೊ ನೀವು ಅದರೊಳಗಿಂದ ದುಡ್ಡು ತೊಗೊಂಡ್ರೆ ಇಲ್ಲ ಅದರೊಳಗೆ ಏನಾದ್ರು ಜಂಪ್ ಮಾಡಿದ್ರೆ ದಂಡ ಕಟ್ಟಕ್ಕೆ ರೆಡಿ ಆಗಿರಬೇಕು. ಆಮೇಲೆ ಈ ರೊಕ್ಕನೆಲ್ಲ ಅವ್ರು ಯಾವಾಗ ಕಲೆಕ್ಟ್ ಮಾಡ್ತಾರೆ ಅಂತಂದ್ರೆ ವಾರದಾಗ 3 ಸಲ ಕಲೆಕ್ಟ್ ಮಾಡ್ತಾರೆ. ಮತ್ತು ಎಷ್ಟಾಗುತ್ತೆ ಕಲೆಕ್ಷನ್ ಅಂತಂದ್ರೆ 8,000 ಯೂರೋ ಕಲೆಕ್ಟ್ ಆಗುತ್ತೆ. ಸೊ ನೋಡಿದ್ರಲ್ಲ, ಇದು ಟ್ರಿವಿ ಫೌಂಟೇನ್. ಸೊ ನಮಗೂ ಎಲ್ಲ ಕಡೆ ತಿರುಗಾಡಿ ಸಾಕಾಗಿತ್ತು, ಹೊಟ್ಟೆ ಒಂದು ಹಸ್ತೈತಿ. ನಾವು ಒಂದು ಪಿಜ್ಜಾ ತಿಂದು ನಮ್ಮ ರೂಮ್ ಕಡೆ ಹೋಗ್ತೀವಿ. ಸೊ ಇದಾಗಿತ್ತು ನಮ್ಮದು ಫಸ್ಟ್ ಡೇ ರೋಮಿಂದು ಎಕ್ಸ್ಪೀರಿಯನ್ಸ್. ನೀವು ಎಷ್ಟು ದಿನ ಇದ್ರೂ ಸಾಲಂಗಿಲ್ಲ ರೋಮ್ ಒಳಗೆ. ಅಷ್ಟು ದೊಡ್ಡ ಸಿಟಿ ಐತಿ. ಅಷ್ಟು ಹೆಜ್ಜೆ ಇಟ್ಟಲ್ಲೂ ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ಬೋದು ನೀವು. ಅಷ್ಟೊಂದು ಪ್ಲೇಸಸ್ ಅದಾವೆ. ಸೊ ಮತ್ತು ನಾಳೆ ಒಂದು ಪ್ಲೇಸಿಗೆ ಹೋಗ್ತೇವೆ. ಅಲ್ಲಿ ತನಕ ನೋಡ್ಕೊತೀರಿ, ಸಪೋರ್ಟ್ ಮಾಡಿರಿ, ಎಂಜಾಯ್ ಮಾಡಿರಿ. ಥ್ಯಾಂಕ್ ಯು.